ಗ್ಯಾರಂಟಿಗಳನ್ನ ಟ್ರಿಗ್ ಮಾಡಬೇಕಾದ್ದು ಕಾಲದ ಅನಿವಾರ್ಯ. ಅದು ಇರೋ ಬಜೆಟಲ್ಲಿ 60,000 ಕೋಟಿನ ನೀವು ತಗೊಂಡೋಗಿ ಗ್ಯಾರಂಟಿಗೆ ಅಂತ ಕೊಟ್ಟರೆ ಅದು ಯಾವುದೇ ಲೆಕ್ಕಾಚಾರ ಇಲ್ಲದೆ ನನಗೂ ಫ್ರೀ ಅಂತ, ನಿಮಗೂ ಫ್ರೀ. ಅದೇ ಅವ್ರು ಹೇಳ್ತಾ ಇದ್ದಾರೆ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಜಮೀರ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ. ಅರೆ ಮಾದೇವಪ್ಪನ ಮಿಸ್ಸಸ್ ಎಲ್ಲಪ್ಪ ಬಸ್ ಹತ್ತಾರೆ, ಆಮೇಲೆ ಅವ್ರಿಗೆ ಅಗತ್ಯ ಏನಾದ್ರು ಇದೆಯಾ? ಅವ್ರ ಬಸ್ ಟಿಕೆಟ್ ಯಾಕೆ ಮಾಫಿ ಮಾಡ್ತೀರಿ ಅವ್ರಿಗೆ? ಯಾರಿಗೆ ಅಗತ್ಯ ಇದೆಯೋ, ಯಾರು ಬಡವರು ಇದ್ದಾರೋ, ಯಾರೋ BPL ಇದ್ದಾರೋ, ಯಾರು ಏನೋ ಎಂಪ್ಲಾಯ್ ಕ್ಲಾಸ್ ಇದ್ದಾರೋ, ಕೆಲವು ಕಾರ್ಮಿಕ ವರ್ಗ ಇದೆಯೋ ಅವ್ರಿಗೆ ಬೇಕಾಗಿದೆ ಇದು ಅಲ್ವಾ? ಎಲ್ರಿಗೂ ಫ್ರೀ ಅಂತ ಇರಬೇಕಲ್ಲ, ದುಡ್ಡು ಇರಬೇಕಲ್ಲ, ಖಜಾನೆಯಲ್ಲಿ ದುಡ್ಡು ಇರಬೇಕಲ್ಲ. ಈಗ ನೋಡಿ ಅತೀಕ್ ಅಂತವ್ರು ಕೂತು ಈಗ ಏನೋ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಿದ್ದಾರಲ್ಲ, ಅವ್ರು ಕೂತು ಇದೆಲ್ಲ ಈಗ ವರ್ಕೌಟ್ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾದ ಅನಿವಾರ್ಯತೆಗೆ ಗೌರ್ಮೆಂಟ್ ಸಿಲುಕಿದೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಎಲ್ಲ MLAಗಳು ಬಂಡೆ ಇದ್ದಿದ್ದಾರೆ, ಮೂಲಸೌಕರ್ಯಕ್ಕೆ ದುಡ್ಡಿಲ್ಲ. ಎಲ್ಲಿದೆ ದುಡ್ಡು? ಎಲ್ಲಿದೆ? ಯಾವುದೇ ಒಂದು ಹೊಸ ಯೋಜನೆಗಳಿಲ್ಲ. ಏನೋ ನೀರಾವರಿ ಇಲಾಖೆಗೆ ಅನುದಾನ ಇಲ್ಲ, ಯಾವುದೇ ಇಲಾಖೆಗಳ ಅನುದಾನ ಇಲ್ಲ. ಈಗ ಈ 60,000 ಕೋಟಿಲಿ 60,000 ಕೋಟಿಯಲ್ಲಿ ಅಟ್ಲೀಸ್ಟ್ ಅರ್ಧದಷ್ಟಾದರೂ ಕಟ್ ಮಾಡಿದ್ರೆ ಮಾತ್ರ DK ಸರ್ಕಾರ ಮುಂದೆ ಒಂದಷ್ಟಾರು ಕೆಲಸಗಳನ್ನು ತೋರಿಸಿ. ಈಗ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಈ 5 ಗ್ಯಾರಂಟಿ ಸ್ಕೀಮ್ಗಳಿಗೆ DK ಶಿವಕುಮಾರ್ ಅವರು ಅದಕ್ಕೆ ಕತ್ತರಿ ಹಾಕ್ತಾ ಇದ್ದಾರೆ. ಹೆಂಗೆ ಸರಿ? ಅಲ್ಲ, 100% ಅವ್ರ ಸರ್ಕಾರ ನಡಿಬೇಕು ಅಂತ ಹೇಳಿದ್ರೆ ಅವರು ಇದನ್ನು ಟ್ರಿಮ್ ಮಾಡಲೇಬೇಕು. ಈಗ IT ಮತ್ತು GST ಪಾಯಿಂಟ್ ಇಟ್ಕೊಂಡು ಒಂದಷ್ಟು ಗೃಹಲಕ್ಷ್ಮಿಯನ್ನು ಕಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಬೇರೆ ಈಗ ಬೇರೆ ಸ್ಕೀಮ್ ಇದೆಯಲ್ಲ, ಯಾವುದದು APL BPL ಅಂತ ಇಟ್ಕೋತಾರೆ. ಆಮೇಲೆ ಸುಮಾರು ಕ್ರಿಟೀರಿಯಾಗಳನ್ನು ಮಾಡಿ ಒಂದಷ್ಟು ಸ್ಟ್ರೀಮ್ ಲೈನ್ ತರಲೇಬೇಕು. ಅದರ್ವೈಸ್ ಇವರು ನೆಕ್ಸ್ಟ್ ಎಲೆಕ್ಷನ್ಗೆ ಹೋದರೆ ಏನು ಖಾಲಿ ಕೈಲಿ ಹೋಗ್ಬೇಕಾಗುತ್ತೆ, ತೋರ್ಸೋಕೆ ಏನೂ ಇರಲ್ಲ. ಇವರು SIRಗೆ ಏನಪ್ಪ ಅಂದರೆ ಇವ್ರು ಹೇಳ್ತಾ ಇದ್ದಾರಲ್ರಿ, ಏನಂತಾರಪ್ಪ ಅಂದರೆ ನಾವು ಅವರು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಏನಂತಂದ್ರೆ ಕಿತ್ತು ಹಾಕ್ತಾರೆ. ಆಮೇಲೆ ಏನಪ್ಪ ಅಂದರೆ ಅವ್ರು ಬಂದು ಟ್ರಿಬ್ಯುನಲ್ನಲ್ಲಿ ತಮ್ಮ ವಾದ ಮಂಡಿಸಬೇಕು, ತಾವು ಇಲ್ಲಿದ್ದೀವಿ ಅಂತೇಳಿ ಪ್ರೂವ್ ಮಾಡಬೇಕು, ಇದೇ ದೇಶದವ್ರು ಅಂತ ಪ್ರೂವ್ ಮಾಡಬೇಕು, ಇಲ್ಲೇ ಇದು ಏನಪ್ಪ ಅಂದರೆ ಇದೇ ಒಂದು ಕ್ಷೇತ್ರದಲ್ಲಿ ಇದ್ದೀವಿ ಅಂತೇಳಿ ಪ್ರೂವ್ ಮಾಡಬೇಕಂತ ಹೇಳ್ತಾ ಇದ್ದಾರಲ್ಲ. SIR ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದು ಏನಪ್ಪ ಅಂದರೆ ಜನವಿರೋಧಿ ಅಂತೇಳಿ ಮತ್ತು ಪ್ರಜಾ ವಿರೋಧಿ ಇದೆ ಅಂತೇಳಿ. ಇಲ್ಲಿನೂ ಕೂಡ ಇವರೆಲ್ಲ ಕಿತ್ತು ಹಾಕ್ತಾ ಹೋಗ್ತಾರೆ. ನಿಂದು BPL ಇಲ್ಲ, ನಿಂದು ಅದು ಇಲ್ಲ, ನಿಂದು GST ಇದೆ ಅಂತೇಳಿ. ಆಮೇಲೆ ನೀವು ಬಂದು ಪ್ರೂವ್ ಮಾಡೋಷ್ಟೊತ್ತಿಗೆ ಅವ್ರದ್ದು ಸರ್ಕಾರ ಮುಗಿದೋಗ್ಬಿಟ್ಟಿರುತ್ತೆ.